ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷದಲ್ಲಿನೇ ಒಬ್ಬ ಹಿರಿಯ ನಾಗರಿಕರಿಗೆ ವಾರಂಟ್ ಇಶ್ಯೂ ಆಗಿದೆ. ಹೌದು. ಎಐಸಿಸಿಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರಿನಲ್ಲಿ ವಾರಂಟ್ ಜಾರಿ ಆಗಿದೆ ಅಂದ್ರೆ ನಂಬ್ತೀರಾ? ಬಹಳಷ್ಟು ಜನ ನಂಬೋದಿಲ್ಲ, ಆದ್ರೆ ನಂಬಲೇಬೇಕು. ಇದು ನಿಜ ಕೂಡ ಹೌದು. ಅಷ್ಟಕ್ಕೂ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂತದ್ದು ಏನ್ ಮಾಡಿದ್ರು ಇವರ ಹೆಸರಲ್ಲಿ ವಾರಂಟ್ ಜಾರಿ ಆಗ್ಲಿಕ್ಕೆ? ಅದರ ಬಗ್ಗೆ ಒಂದಿಷ್ಟು ಗಮನ ಹರಿಸಲೇಬೇಕಾದಂತಹ ವಿಷಯಗಳಿದಾವೆ. ಸೊ ಅದನ್ನ ನಾನು ನಿಮ್ ಮುಂದೆ ಹಂಚಿಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರಿನಲ್ಲಿ ಈಗ ವಾರಂಟ್ ಜಾರಿ ಆಗಿದ್ದು, ಅದರ ಕುರಿತಾಗಿ ಅಪ್ಡೇಟ್ಸ್ ಗಳನ್ನ ನಾವು ತಿಳಿತಾ ಹೋಗೋಣ. ಸ್ನೇಹಿತರೆ, ಎಐಸಿಸಿ ಅಧ್ಯಕ್ಷ, ದೇಶದ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕಾನೂನು ಆಘಾತ ಕಾದಿದೆ. ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ನ್ಯಾಯಾಲಯ ಬಂಧನ ವಾರೆಂಟ್ ಅನ್ನ ಹೊರಡಿಸಿದೆ. ಪಂಜಾಬ್ನ ಸಂಗ್ರೂರ್ನ ನ್ಯಾಯಾಲಯವು ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ವಿರುದ್ಧ ಬಂಧನ ವಾರೆಂಟ್ ಅನ್ನ ಹೊರಡಿಸಿದೆ. ಇದೇ ಸೆಪ್ಟೆಂಬರ್ 19 ಒಳಗಾಗಿ ನ್ಯಾಯಾಲಯದ ಮುಂದೆ ಹಾಜರಾಗುವಂತೆ ಅವರನ್ನ ಕೇಳಲಾಗಿದೆ ಅಂತೆ ಆ ವಾರೆಂಟ್ ನಲ್ಲಿ. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಈ ವಾರೆಂಟ್ ಜಾಮೀನು ನೀಡಬಹುದಾದ ಒಂದು ಅನುಮತಿ ಕೂಡ ಇದೆ ಅಂತೆ. ಅವ್ರೇನಾದ್ರೂ ಜಾಮೀನು ಕೊಟ್ರೆ ಆ ವಾರೆಂಟ್ ರಿಟರ್ನ್ ಆಗತ್ತೆ. ಸೊ ಇದನ್ನು ಕೂಡ ನಾವು ಗಮನ ಹರಿಸಲೇಬೇಕಾದಂತಹ ಸಂಗತಿ ಅಂತ ಹೇಳಬಹುದು. ಸ್ನೇಹಿತರೆ, ಸೆಪ್ಟೆಂಬರ್ 19 ಒಳಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನ್ಯಾಯಾಲಯ ಹಾಜರಾಗುವಂತ ಹೇಳ್ತು. ಹಾಗಾದ್ರೆ ಯಾತಕ್ಕೆ, ಏನ್ ಮಾಡಿದಾರ ಅವರು? ಅದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಕರ್ನಾಟಕದ ಚುನಾವಣೆ ಸಮಯದಲ್ಲಿ 2023ರಲ್ಲಿ ಚುನಾವಣೆ ಆಗತ್ತೆ ನಮ್ಮ ಕರ್ನಾಟಕದಲ್ಲಿ. ಅದೇ ಸಂದರ್ಭದಲ್ಲಿ ಬಜರಂಗ್ ದಳವನ್ನ ಪಿಎಫ್ಐಗೆ ಹೋಲಿಸಿ ಭಾಷಣಕ್ಕೆ ಸಂಬಂಧಿಸಿದಂತೆ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಪ್ರಕರಣ ದಾಖಲೆ ಆಗತ್ತೆ. ಬಜರಂಗ್ ದಳನ ವಿಚಾರವಾಗಿ ಪಿಎಫ್ಐಗೆ ಹೋಲಿಕೆ ಮಾಡತ್ತೆ. ಈ ಪಿಎಫ್ಐ ಅಂದ್ರೆ ಏನು ಅನ್ನುವಂಥದ್ದನ್ನ ಮುಂದೆ ನಾವು ಗಮನಿಸೋಣ. ಮೊದಲು ಇವ್ರು ಏನ್ ಮಾಡಿದ್ರು ಅನ್ನುವಂಥದ್ದನ್ನ ನಾವು ನೋಡೋಣ. ಬಜರಂಗ್ ದಳನ ವಿರೋಧವಾಗಿ ಒಂದಿಷ್ಟು ಮಾತುಕತೆಯನ್ನ ಮಾತನಾಡ್ತಾರೆ, ಪಿಎಫ್ಐಗೆ ಹೋಲಿಕೆಯನ್ನ ಮಾಡ್ತಾರೆ. ಈ ಪ್ರಕರಣವು 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಮಾಡಿದ ಭಾಷಣಗಳ ಕುರಿತು ಬಜರಂಗ್ ದಳ್ ಸಲ್ಲಿಸಿರ್ತಕ್ಕಂತಹ ಒಂದು ದೂರಿಗೆ ಸಂಬಂಧಿಸಿದೆ. ಈ ದೂರಿನ ಪ್ರಕಾರ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಚುನಾವಣೆ ಪ್ರಣಾಳಿಕೆಯಲ್ಲಿ ಬಜರಂಗ್ ದಳವನ್ನ ನಿಷೇಧಿಸಿ ಸಂಘಟನೆಯನ್ನ ಪಿಎಫ್ಐಗೆ ಹೋಲಿಸಿದ್ದಾರೆ. ಬಜರಂಗ್ ದಳನ್ನ ನಿಷೇಧಿಸ್ರಪ್ಪ ಅಂತ ಹೇಳ್ತಾರಂತೆ, ಪಿಎಫ್ಐಗೆ ಹೋಲಿಸಿದಾರಂತೆ. ನಂತರ ಅವರನ್ನು ತಮ್ಮ ಪಕ್ಷದ ಅಧಿಕಾರಕ್ಕೆ ಬಂದ್ರೆ, ಅಂದ್ರೆ ಇವ್ರದ್ದು ಏನಾದ್ರೂ ಪಕ್ಷ ಅಧಿಕಾರಕ್ಕೆ ಬರುತ್ತಲ್ವಾ, ಆ ಸಂದರ್ಭದಲ್ಲಿ ಬಜರಂಗ್ ದಳನ್ನ ನಾವು ನಿಷೇಧ ಮಾಡ್ತೀವಿ ಅಂತ ಹೇಳಿಕೆಯನ್ನ ಹೊರಡಿಸಿದ್ದಾರೆ. ಭಾಷಣದಲ್ಲಿ ಈ ರೀತಿ ಮಾತುಕತೆಯನ್ನ ಮಾತನಾಡಿದ್ದಾರೆ. ಈ ಸಂಬಂಧ ಬಜರಂಗ ದಳ ಸಲ್ಲಿಸಿರುವಂತಹ ದೂರಿನ ಒಂದು ಪ್ರಕರಣದಲ್ಲಿ ಈಗ ನ್ಯಾಯಾಲಯದಲ್ಲಿ ವಿಚಾರಣೆಗೆ ನಡೆಸಲಾಗಿದ್ದು, ಈ ಪ್ರಕರಣವು ಈಗ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಮತ್ತು ನ್ಯಾಯಾಲಯವು ಈ ಪ್ರಕರಣದಲ್ಲಿ ಮುಂದಿನ ನಡೆಗಳನ್ನ ಒಂದು ನಿರ್ಧರಿಸಲಾಗಿದೆ. ಅಂದ್ರೆ ಸಂಗ್ರೂರ್ ನ್ಯಾಯಾಲಯವು ತೀರ್ಪಿನ ಪ್ರಕಾರ ನ್ಯಾಯಾಲಯವು ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ 15,000 ರೂಗಳಿಗೆ ಜಾಮೀನು ನೀಡಬಹುದಾದಂತಹ ವಾರೆಂಟ್ ಅನ್ನ ಹೊರಡಿಸಿದೆ. 15,000 ರೂಪಾಯಿ ಕೊಟ್ಟು ಈ ವಾರೆಂಟ್ ಅನ್ನ ಜಾಮೀನು ಆಗಿ ಪಡ್ಕೊಳ್ಬಹುದಂತೆ. ಇಲ್ಲಿ ಸೆಪ್ಟೆಂಬರ್ 19 ಒಳಗಾಗಿ ಮಲ್ಲಿಕಾರ್ಜುನ ಖರ್ಗೆ ನ್ಯಾಯಾಲಯಕ್ಕೆ ಹಾಜರಾಗಲು ವಿಫಲವಾದರೆ ಅವರು ವಿರುದ್ಧ ಜಾಮೀನು ರಹಿತ ವಾರೆಂಟ್ ಅನ್ನ ಹೊರಡಿಸಲಾಗುತ್ತಂತೆ. ಅವರೇನಾದ್ರೂ ಇದೇ ಸೆಪ್ಟೆಂಬರ್ 19 ಒಳಗಾಗಿ ನ್ಯಾಯಾಲಯಕ್ಕೆ ಹೋಗಲಿಲ್ಲಪ್ಪ ಅಂದ್ರೆ, ಅಲ್ಲಿ ಹಾಜರಾಗಲಿಲ್ಲ ಅಂದ್ರೆ, ವಿಫಲವಾದ್ರೆ ಅಥವಾ ಇನ್ನಿತರ ಕೆಲಸ ಕಾರ್ಯಗಳಲ್ಲಿ ತೊಡಕೊಂಡು ಅದನ್ನ ಮರೆತು ಬಿಟ್ಟಿದ್ರೆ ಇವರ ವಿರುದ್ಧವಾಗಿ ಜಾಮೀನು ರಹಿತ ವಾರೆಂಟ್ ಅನ್ನ ಹೊರಡಿಸಲಾಗುವುದು ಅಂತ ನ್ಯಾಯಾಲಯವು ಈ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೋಟಿಸ್ ಜಾರಿ ಮಾಡಿತ್ತು ಅಂತೆ. ಒಟ್ಟಾರೆಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬಜರಂಗ್ ದಳನ್ನ ನಿಷೇಧ ಪಿಎಫ್ಐಗೆ ಹೋಲಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಹಿಂದುತ್ವ ಸಂಘಟನೆಯೊಂದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ 100 ಕೋಟಿ ರೂಪಾಯಿಯ ಮಾನನಷ್ಟ ಮೊಕದ್ದಮೆಯನ್ನ ಹೂಡಿದೆ. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಕಾಂಗ್ರೆಸ್ನ ತನ್ನ ಚುನಾವಣೆ ಸಮಯದಲ್ಲಿ ಪ್ರಣಾಳಿಕೆಯಲ್ಲಿ ಬಜರಂಗ್ ದಳನ್ನ
ಸಿಮಿ ಮತ್ತು ಅಲ್ ಖೈದಾದಂತಹ ರಾಷ್ಟ್ರೀಯ ವಿರೋಧ ಸಂಘಟನೆಗಳಿಗೆ ಹೋಲಿಕೆ ಮಾಡಿದೆ ಅಂತೆ. ಒಟ್ಟಾರೆಯಾಗಿ ಒಂದೇ ಮಾತಿನಲ್ಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬಜರಂಗ್ ದಳ ಈಗ ಭಯೋತ್ಪಾದನೆಯನ್ನ ಮಾಡ್ತಾರಲ್ವಾ, ಅದೇ ರೀತಿ ಸಂಘಟನೆ ಇದು ಕೂಡ ಅಂತ ಖರ್ಗೆ ಅವರು ಆ ಭಾಷಣದಲ್ಲಿ ಹೇಳ್ತಾ ಇದ್ದಾರೆ. ಅಲ್ ಖೈದಾ ಅಂದ್ರೆ ಏನು? ಇದೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಯೋತ್ಪಾದನಾ ಸಂಘಟನೆ ಇದು. ಅದಕ್ಕೆ ಹೋಲಿಸ್ತಾ ಇದ್ದಾರೆ ಬಜರಂಗ್ ದಳನ್ನ. ಇದಕ್ಕಾಗಿ ಬಜರಂಗ್ ದಳ ಏನ್ ಮಾಡಿದೆ? ಕಠಿಣ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಲಿಕ್ಕೆ ಒಂದು ದೂರನ್ನ ದಾಖಲಿಸಿತ್ತು. ಅದಕ್ಕಾಗಿ ಈಗ ಖರ್ಗೆ ಅವರಿಗೆ ಕಾನೂನು ಕಂಟಕ ಬಂದಿದೆ ಅಂತ ಹೇಳಬಹುದು. ಇನ್ನ PFI ಅಂದ್ರೆ ಏನು ಅನ್ನುವಂಥದ್ದನ್ನ ಹೇಳ್ತೀನಿ ಕೇಳಿ. 2000ರಲ್ಲಿ ಸ್ಥಾಪನೆ ಆಯ್ತಿದು. ಅಲ್ಪಸಂಖ್ಯಾತರು ಮತ್ತು ದಲಿತರು ಮತ್ತು ಹಿಂದುಳಿದ ಸಮುದಾಯಗಳ ಹಕ್ಕುಗಳಿಗಾಗಿ ಕೆಲಸ ಮಾಡ್ತಕ್ಕಂತಹ ಒಂದು ಪಾಪ್ಯುಲಾರಿಟಿ ಹೊಂದಿರತಕ್ಕಂತಹ ಒಂದು ಸಂಸ್ಥೆ ಅಂತ ಕರಿಬಹುದು. ಇನ್ನು 2022ರ ಒಂದು ಸೆಪ್ಟೆಂಬರ್‌ನಲ್ಲಿ ಭಾರತ ಸರ್ಕಾರವು UAPA ಕಾಯ್ದೆ ಅಡಿ 5 ವರ್ಷಗಳ ಕಾಲ ಇದನ್ನ ನಿಷೇಧಿಸಲಾಗತ್ತೆ. ಸರ್ಕಾರವು ಭಯೋತ್ಪಾದನೆ ಸಂಬಂಧಿಸಿದ ಚಟುವಟಿಕೆಗಳು, ಅತಿರೇಕೀಕರಣ ಮತ್ತು ಸಾರ್ವಜನಿಕ ಸಮಸ್ಯೆಯ ಒಂದು ಸುವ್ಯವಸ್ಥೆಗೆ ಧಕ್ಕೆ ಎಂದು ಆರೋಪವನ್ನ ಮಾಡಿತ್ತು. PFI ಈ ಆರೋಪಗಳನ್ನ ನಿರಾಕರಿಸಿತ್ತು. ಪ್ರಸ್ತುತ ಭಾರತದಲ್ಲಿ ನಿಷೇಧ ಸಂಘಟನೆ ಇದೊಂದು. ಅಂದ್ರೆ ಜನರಲ್ಲಿ ಆತಂಕಗಳನ್ನ ಉಂಟು ಮಾಡೋದು ಈ ರೀತಿ ಒಂದು ಕೆಲಸವನ್ನ ಮಾಡ್ತಾ ಇತ್ತು. ಇದನ್ನ ನಿಷೇಧಿಸಲಾಗಿದೆ. ಜೊತೆಗೆ ಸಿಮಿ ಅನ್ನುವಂಥದ್ದನ್ನು ಕೂಡ ನಾವು ನೋಡೋಣ. 1977ರಲ್ಲಿ ಭಾರತದಲ್ಲಿ ವಿದ್ಯಾರ್ಥಿ ಸಂಘಟನೆಯಾಗಿ ಆರಂಭವಾಯಿತು. ನಂತರ ಅತಿರೇಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ಆರೋಪಗಳು ಕೇಳಿ ಬಂದವು. 2001ರಿಂದ ಭಾರತ ಸರ್ಕಾರವು ಸಿಮಿಯನ್ನು ನಿಷೇಧಿಸಲಾಗಿದೆ. ಇದು ಕೂಡ ಒಂದು ನಿಷೇಧವಾದಂತಹ ಸಂಸ್ಥೆ. ಇದನ್ನ ನಿಮಗ್ ಗೊತ್ತಿರಬಹುದು. ಇನ್ನು ಅಲ್ ಖೈದಾ ಆಲ್ಮೋಸ್ಟ್ ಹೆಚ್ಚು ಜನರಿಗೆ ಗೊತ್ತಿರುವಂತದ್ದು. ಇದು ಭಯೋತ್ಪಾದನೆಯ ಒಂದು ಸಂಸ್ಥೆ. 1988ರಲ್ಲಿ ಓಸಾಮ್ ಬಿನ್ ಲ್ಯಾಡನ್ ಎನ್ನುವಂತಹ ಸೇರಿದಂತೆ ಇತರರಿಂದ ಸ್ಥಾಪಿತವಾದಂತಹ ಅಂತಾರಾಷ್ಟ್ರೀಯ ಉಗ್ರಗಾಮಿ ಸಂಘಟನೆ ಇದು. 2001ರಲ್ಲಿ ಸೆಪ್ಟೆಂಬರ್ 11ರ ಅಮೆರಿಕ ದಾಳಿಯನ್ನು ಕೂಡ ಮಾಡಿತಂತೆ. ಅದಕ್ಕೆ ಅಮೆರಿಕ ಹೇಳ್ತಾ ಇದೆ ಇದು ಒಂದು ಭಯೋತ್ಪಾದನಾ ಸಂಘಟನೆ, ಇದೇ ನಮ್ಮ ಒಂದು ದೇಶದಲ್ಲಿ ದಾಳಿ ಮಾಡಿತ್ತು ಅನ್ನುವಂಥದ್ದು ಅಲ್ಲಿ ತಿಳಿಸಲಾಗಿದೆ. ಇನ್ನು ಭಾರತದ ಸೇರಿದಂತೆ ಅನೇಕ ದೇಶಗಳು ಹಾಗೂ ವಿಶ್ವಸಂಸ್ಥೆಗಳು ಇದನ್ನ ಉಗ್ರಗಾಮಿ ಸಂಘಟನೆಗಳಂತ ಪಟ್ಟಿಯಲ್ಲಿ ನಿರ್ಧರಿಸಲಾಗಿದೆ. ಸೊ ಹಾಗಾಗಿ ಇಂತಹ ಉಗ್ರಗಾಮಿ ಸಂಘಟನೆಗಳಿಗೆ ದೇಶದಲ್ಲಿ ಕಿಚ್ಚು ಹಂಚುವಂತಹ ಒಂದು ಸಂಘಟನೆಗಳಿಗೆ ಒಂದು ಬಜರಂಗ್ ದಳನ ಹೋಲಿಕೆ ಮಾಡ್ತಾ ಇದ್ದಾರೆ ಖರ್ಗೆ ಅವರು. ಇದಕ್ಕಾಗಿ ಖರ್ಗೆ ಅವರ ವಿರುದ್ಧವಾಗಿ ಒಂದು ದೂರನ್ನ ದಾಖಲಿಸಿದ್ರಂತೆ ಬಜರಂಗ್ ದಳ್ ಅವರು. ಸೊ ಹೀಗಾಗಿ ಸಂಗ್ರೂರ್ನ ನ್ಯಾಯಾಲಯ ಇದೇ ಸೆಪ್ಟೆಂಬರ್ ತಿಂಗಳಿನಲ್ಲಿ, ಹೌದು ಇದೇ ಸೆಪ್ಟೆಂಬರ್ನ 19ನೇ ತಾರೀಕೊಳಗಾಗಿ ನೀವು ನ್ಯಾಯಾಂಗನ ಮುಂದೆ ಬಂದು ಹಾಜರಾಗಬೇಕು ಅಂತ ತಿಳಿಸಿದ್ದಾರೆ. ಓಕೆ, ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು, ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಎಲ್ಲ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.